ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಸ್ನೇಹ ಪ್ರೀತಿ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಮುಂಜಾನೆ ವೇಳೆಯಲ್ಲಿ ನಾವು ಇದುವರೆಗಳ ಕಾಲ ಆರಾಧಿಸಿದ್ದೇವೆ. ಮುಂದಿರುವ ಸಮಯ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರಾರ್ಥನೆಯೊಂದಿಗೆ ಈ ದೇವರ ವಾಕ್ಯ ಸಂದೇಶವನ್ನು ಪ್ರಾರಂಭ ಮಾಡೋಣ. ಪ್ರೀತಿ ಸ್ವರೂಪನ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಬೆಳಗಿನ ಸಮಯ ನಿನ್ನ ಮಕ್ಕಳಾದ ನಾವೆಲ್ಲರೂ ನಿನ್ನ ವಾಕ್ಯಗಳನ್ನು ಕೇಳಿ ದೇವರೇ ಬಲ ಹೊಂದಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ದಿನವೆಲ್ಲ ನಿಮ್ಮನ್ನು ಆತುಕೊಂಡು ನಾವು ನಡೀಲಿಕ್ಕೆ ಸಹಾಯ ಮಾಡಿ. ನಿನ್ನ ಕೃಪಾ ಉಳ್ಳ ಹಸ್ತ ನಮ್ಮನ್ನು ಎಲ್ಲ ಕ್ಷಣ ಬಲಪಡಿಸಿದಾಗೆ ಈಗಲೂ ಬಲಪಡಿಸಲಿ. ಎಲ್ಲ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಓಕೆ, ಮುಂದಿರುವ ಸಮಯ ದೇವರ ವಾಕ್ಯದ ಸಂದೇಶದ ಭಾಗವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಈ ದಿನದ ಸಂದೇಶದ ವಿಷಯ ಏನಾಗಿದೆ ಅಂದರೆ, ನಮ್ಮ ಪ್ರಾರ್ಥನೆಗಳಿಗೆ ಸದುತ್ತರ ಸಿಕ್ಕದೆ ಅಡ್ಡಿಪಡಿಸುವಂಥ ವಿಷಯಗಳ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಯಾಕೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಕ್ಕುತ್ತಿಲ್ಲ? ಅನೇಕ ಬಾರಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಯಾಕೆ ನನ್ನ ಪ್ರಾರ್ಥನೆಯನ್ನು ದೇವರು ಕೇಳುತ್ತಿಲ್ಲ ಎಂಬುದಾಗಿ ನೀವು ಚಿಂತಿಸಿರುವುದಾದರೆ ಈ ದಿನ ಈ ಮಾತುಗಳನ್ನು ಕೊನೆಯ ತನಕ ನೀವು ಕೇಳಿ ನಿಮಗೆ ಅನೇಕ ವಿಷಯಗಳನ್ನು ಇದರ ಮೂಲಕ ನೀವು ತಿಳಿದುಕೊಳ್ಳಬಹುದು. ಯಾಕೆ ನಮ್ಮ ಪ್ರಾರ್ಥನೆಗೆ ಒಂದು ತಡೆ ಅಥವಾ ಒಂದು ಅಡ್ಡಿಗಳು ಇದೆ ಎಂಬುದಾಗಿ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳೋಣ. ಒಂದನೇದಾಗಿ, ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಕ್ಕದ ಹಾಗೆ ಅಡ್ಡಿಪಡಿಸುವಂಥ ವಿಷಯ ಏನಾಗಿದೆ ಎಂಬುದಾಗಿ ದೇವರ ವಾಕ್ಯವನ್ನು ನಾವು ಓದಿ ತಿಳಿದುಕೊಳ್ಳೋಣ. ಜ್ಞಾನೋಕ್ತಿ ಅದರ 28ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಧರ್ಮ ಉಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ. ನಾವು ಅವಿಧತೆ ಉಳ್ಳವರಾಗಿ ಪ್ರಾರ್ಥಿಸುವಾಗ ಖಂಡಿತವಾಗ್ಲೂ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಹಾಗಾದರೆ ನಾವು ವಿಧೇಯತೆ ಉಳ್ಳವರಾಗಿ ಪ್ರಾರ್ಥಿಸುವಾಗ ಮಾತ್ರ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾನೆ. ಹಾಗಾದರೆ ಈ ವಿಷಯವನ್ನು ಕೇಳುವ ನಿಮ್ಮಲ್ಲಿ ಯಾವುದಾದ್ರೂ ಅವಿಧೇಯತೆಯ ಕ್ರಿಯೆಗಳು ಅಂದರೆ ವಿಧೇಯತೆ ಪಡೆದೇ ಇರುವಂಥ ಕ್ರಿಯೆಗಳು ಉಂಟಾಗಿರುವುದಾದರೆ ದೇವರ ಮುಂಭಾಗದಲ್ಲಿ ನಾವು ಇಟ್ಟು ಕ್ಷಮಾಪಣೆಯನ್ನು ಕೇಳುವಾಗ ನಮ್ಮ ಪ್ರಾರ್ಥನೆಗಳಿಗೆ ಯಾವ ತಡೆ ಇರೋದಿಲ್ಲ. ಹಾಗಾದರೆ ನನ್ನ ಮಾತುಗಳನ್ನು ಕೇಳುವ ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಪ್ರಾರ್ಥನೆಗೆ ಅಡ್ಡಿಪಡಿಸುವ ಅವಿಧೇಯತೆ ಕ್ರಿಯೆ ಇರೋದಾದರೆ ದೇವರ ಹತ್ರ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅದರ ಮೇಲೆ ಒಂದು ಬಿಡುಗಡೆ ಜಯವನ್ನು ಕೊಡ್ತೀನಿ. ಏನು ಅವಿಧೇಯತೆ ಎಂಬುದಾಗಿ ನಾವು ಧ್ಯಾನ ಮಾಡಿಕೊಳ್ಳೋದಾದರೆ, ಕೆಲವೊಬ್ಬರನ್ನು ಕ್ಷಮಿಸದೇ ಇರುವಂಥ ಗುಣ, ಕೆಲವೊಬ್ಬರ ತಪ್ಪುಗಳನ್ನು ಕ್ಷಮಿಸದೆ ಮನಸ್ಸಿನಲ್ಲೇ ಇಟ್ಟುಕೊಂಡು ಅವರ ಮೇಲೆ ದ್ವೇಷ, ಕಹಿತನ, ಮಸ್ತರ, ಅವರನ್ನು ಕಾಣುವಾಗಲೇ ನಮಗೆ ಆಗಲ್ಲ, ಅವರನ್ನು ಕ್ಷಮಿಸಲಿಕ್ಕೆ ಆಗಲ್ಲ ಎಂಬುದಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋದಾದರೆ ಅದನ್ನು ನಾವು ಏನು ಮಾಡಬೇಕು? ದೇವರ ಹತ್ರ ಒಪ್ಪಿಸಿಬಿಟ್ಟು ಒಂದು ಕ್ರಮಕ್ಕೆ ಬರಬೇಕು, ಒಂದು ಕ್ಷಮಾಪಣೆಯನ್ನು ಪಡೆದುಕೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ಮತ್ತೊಬ್ಬರ ತಪ್ಪುಗಳನ್ನು ನಾವು ಕ್ಷಮಿಸಿದಂತೆಯೇ ನಮ್ಮ ತಪ್ಪುಗಳನ್ನು ಕ್ಷಮಿಸಿ ಎಂಬುದಾಗಿ ಯೇಸು ಸ್ವಾಮಿ ಪ್ರಾರ್ಥನೆ ಕಲಿಸಿಕೊಡುವಾಗ ಪ್ರಾರ್ಥನೆಯಲ್ಲಿ ಹೇಳಿದ್ದನ್ನು ನಾವು ನೋಡ್ತೇವೆ. ಕೊಲೋಸ್ಯ ಪತ್ರಿಕೆಯಲ್ಲಿ ಹೇಳ್ತಾರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸಲಿಕ್ಕೆ ನಿನಗೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಯೇಸು ಸ್ವಾಮಿ ನಿನ್ನನ್ನು ಕ್ಷಮಿಸಿದ ಹಾಗೆ ನೀನು ಕೂಡ ಕ್ಷಮಿಸು. ನಮ್ಮಲ್ಲಿ ಅವಿಧೇಯತೆ ಉಂಟಾಗೋದೆಲ್ಲೇ ಅಂದರೆ ಮತ್ತೊಬ್ಬರನ್ನು ಕ್ಷಮಿಸಲಿಕ್ಕೆ ಆಗದೇ ಇರುವಂಥ ಒಂದು ಗುಣ. ಹಾಗಾದರೆ ಈ ನನ್ನ ಮಾತುಗಳನ್ನು ಕೇಳುವ ನಿಮ್ಮಲ್ಲಿ ಯಾರನ್ನಾದರೂ ಕ್ಷಮಿಸದೆ ಈಗಲೂ ಕೂಡ ಅವರ ಮೇಲೆ ದ್ವೇಷ ಮನೋಭಾವ, ಅವರೊಂದಿಗೆ ಪ್ರೀತಿಯಿಂದ ಮಾತಾಡಲಿಕ್ಕಾಗದೆ ನೀವು ಇರುವುದಾದರೆ ಇದು ನಿಮ್ಮ ಪ್ರಾರ್ಥನೆಗೆ ಒಂದು ಅಡ್ಡಿಯಾಗಿರ್ತದೆ. ನೀವು ಪ್ರಾರ್ಥನೆ ಮಾಡುವಾಗ ದೇವರಿಂದ ಬರಲಿಕ್ಕೆ ಇರುವ ಸದುತ್ತರವನ್ನು ಹೊಂದಿಕೊಳ್ಳದ ಹಾಗೆ ಇದು ನಿಮಗೆ ಒಂದು ತಡೆಯಾಗಿರ್ತದೆ. ಈ ದಿನ ನಾವೇನು ಮಾಡೋಣ? ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವ ಈ ವಿಷಯದ ಮೇಲೆ ಒಂದು ಕ್ರಮವನ್ನು ಹೊಂದಿಕೊಳ್ಳೋಣ. ದೇವರೇ, ನಾನು ಅವರನ್ನು ಕ್ಷಮಿಸಬೇಕು, ಈ ದಿನವೇ ಕ್ಷಮಾಪಣೆ ಕೇಳ್ತೇನೆ, ಈ ದಿನವೇ ಅವರನ್ನು ಪ್ರೀತಿಯಿಂದ ಮಾತಾಡಿಸ್ತೇನೆ ಎಂಬುದಾಗಿ ನೀವು ಈ ಕ್ಷಣ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿ ಅವರನ್ನು ಮನಪೂರ್ವಕವಾಗಿ ಕ್ಷಮಿಸುವುದಾದರೆ ನಿಮ್ಮ ಪ್ರಾರ್ಥನೆಗೆ ಯಾವ ತಡೆಯೂ ಇರುವುದಿಲ್ಲ. ಒಂದನೇದಾಗಿ, ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ವಿಷಯ ನಮ್ಮ ಅವಿಧೇಯತೆಯ ಕ್ರಿಯೆ. ನಾವು ಎಲ್ಲಿ ಅವಿಧೇಯರಾಗ್ತೀವೋ ಅಲ್ಲಿ ನಮ್ಮ ಪ್ರಾರ್ಥನೆ ಕೇಳಲ್ಪಡುವುದಿಲ್ಲ. ಅಂದರೆ ದೇವರ ವಿಷಯಕ್ಕೆ, ದೇವರ ಧರ್ಮ ಉಪದೇಶದ ವಿಷಯಕ್ಕೆ, ದೇವರ ವಾಕ್ಯದ ವಿಷಯಕ್ಕೆ ಕಿವಿಗೊಟ್ಟು ಅದನ್ನು ಅನುಸರಿಸದೇ ಇರುವಾಗ, ಅದನ್ನು ಅನುಸರಿಸಿ ಜೀವಿಸದೇ ಇರುವಾಗ ನಾವು ಅವಿಧೇಯರಾಗಿ ಮಾರ್ಪಡ್ತೇವೆ. ಆಗ ನಮ್ಮ ಪ್ರಾರ್ಥನೆಯನ್ನು ದೇವರೆಂದಿಗೂ ಕೇಳುವುದಿಲ್ಲ. ಅದು ಒಂದು ಅಸಹ್ಯವಾಗಿ ಮಾರ್ಪಡ್ತದೆ. ನಾವು ಮಾಡುವ ಪ್ರಾರ್ಥನೆ ದೇವರ ಕಿವಿಗೆ ಒಂದು ಅಸಹ್ಯವಾಗಿ ಮಾರ್ಪಡ್ತದೆ. ಒಂದು ವೇಳೆ ಮನಪೂರ್ವಕವಾಗಿ ನಿಮಗೆ ತಪ್ಪು ಮಾಡಿದವರನ್ನು ನೀವು ಕ್ಷಮಿಸಿ ದೇವರ ಹತ್ರ ಒಂದು ಕ್ಷಮಾಪಣೆಯನ್ನು ಹೊಂದಿಕೊಂಡು ನಾವು ಪ್ರಾರ್ಥನೆ ಮಾಡುವುದಾದರೆ ಪರಲೋಕದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳ್ತಾನೆ. ನಮ್ಮ ಕರ್ತನಾದ ಯೇಸು ಸ್ವಾಮಿ ಶಿಲುಬೆಯಲ್ಲಿ ನೇತಾಡುವಾಗ, ಶಿಲುಬೆಯಲ್ಲಿ ಹಾಕಲ್ಪಟ್ಟಾಗ ಒಂದು ಪ್ರಾರ್ಥನೆಯನ್ನು ಹೀಗೆ ದೇವರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ: ದೇವರೇ, ಇವರನ್ನು ಕ್ಷಮಿಸು, ಇವರು
ಇವರು ಏನು ಅರಿಯದೆ ಇದನ್ನು ಮಾಡಿದ್ದಾರೆ ಎಂಬುದಾಗಿ ಪರಲೋಕದ ತಂದೆಯೊಂದಿಗೆ ಕೂಗಿ ಹೇಳ್ತಾ ಇದ್ದೇನೆ, ಇವರನ್ನು ಕ್ಷಮಿಸು ಎಂಬುದಾಗಿ. ತನ್ನ ಕಷ್ಟವನ್ನು, ತನ್ನ ವೇದನೆಯನ್ನು, ತನ್ನ ಆ ನೋವನ್ನು ಇಟ್ಟು ನೋಡೋದಾದರೆ ಅವರನ್ನು ಕ್ಷಮಿಸುವ ಮನಸ್ಸು ಎಂದಿಗೂ ಬರಲ್ಲ. ಯಾಕೆಂದರೆ ಅವನನ್ನು ಚಾಟಿಯಿಂದ ಹೊಡೆದಿದ್ದಾರೆ, ಮುಳ್ಕಿರೀಟವನ್ನು ಧರಿಸಿದ್ದಾರೆ, ಅನೇಕ ಹಿಂಸೆಗಳನ್ನು ಮುಖದಲ್ಲಿ ಉಗಿದಿದ್ದಾರೆ, ಗಡ್ಡ ಎಳ್ಕೊಂಡು ಎಳೆದಿದ್ದಾರೆ, ಅನೇಕ ವೇದನೆಗಳು ಅವರ ಮೂಲಕ ಅವರಿಗೆ ಉಂಟಾಗಿದೆ. ಆದರೂ ಕೂಡ ಕರ್ತನ ಮನಸ್ಸು ಏನಾಗಿತ್ತು ಗೊತ್ತಾ? ಅವರನ್ನು ಕ್ಷಮಿಸುವಂಥ ಗುಣವಾಗಿತ್ತು. ಕಾರಣ ಏನು ಗೊತ್ತಾ? ಅವರು ತಿಳಿಯದೆ ಇದನ್ನು ಮಾಡಿದ್ದಾರೆ ಎಂಬುದಾಗಿ ಕರ್ತನು ತಿಳಿದುಕೊಂಡ. ನಿಮಗೆ ವಿರೋಧವಾಗಿ ಅನೇಕ ವಿಷಯಗಳು ಉಂಟಾಗಿರ್ಬೋದು, ಅನೇಕರು ನಿಮ್ಮನ್ನು ನೋವುಪಡಿಸಿರ್ಬೋದು, ಅನೇಕರು ನಿಮ್ಮನ್ನು ವೇದನೆ ಪಡಿಸಿರ್ಬೋದು, ತಿಳಿಯದೆ ಮಾತಾಡಿ ನಿಮ್ಮ ಹೃದಯವನ್ನು ಅನೇಕ ಬಾರಿ ದುಃಖಪಡಿಸಿರ್ಬೋದು, ಅವರ ವಿಷಯದಲ್ಲಿ ನೀವು ಅನೇಕರು ಕಣ್ಣೀರಿಟ್ಟಿರ್ಬೋದು, ಅನೇಕರು ನಿಮಗೆ ಮೋಸ ಮಾಡಿರ್ಬೋದು, ಗೊತ್ತಿಲ್ಲದೆ ಅನೇಕ ವಿಷಯಗಳು ನಿಮಗೆ ಅವರ ಮೂಲಕ ನೋವಾಗಿ ನಿಮ್ಮ ಹೃದಯದಲ್ಲಿ ಈಗಲೂ ನಾಟಿಕೊಂಡಿರ್ಬೋದು. ಆದರೆ ನೀನು ಒಂದು ದೇವರ ಮಗನು, ನೀನು ದೇವರ ಪರವಾಗಿ ನಿಲ್ಲುವವನು ಆಗಿರುವುದರಿಂದ ನೀನೇನು ಮಾಡಬೇಕು? ಅವರನ್ನು ಕ್ಷಮಿಸಿ ದೇವರ ಸಮ್ಮುಖದಲ್ಲಿ ಕ್ಷಮಾಪಣೆಯನ್ನು ಯಾಚಿಸಿ ಕ್ಷಮಾಪಣೆಯನ್ನು ಹೊಂದಿಕೊಂಡು ಮುಂದೆ ಹೋಗುವಾಗ ನಮ್ಮ ಪ್ರಾರ್ಥನೆಗೆ ಯಾವ ಅಡ್ಡಿ ಇರುವುದಿಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಇರುವ ಅಡ್ಡಿ ಏನಾಗಿದೆ ಎಂಬುದಾಗಿ ಹೇಳಿದರೆ ನಮ್ಮಲ್ಲಿರುವ ಅವಿಧೇಯತೆ. ನಾವು ಅವಿಧೇಯ ಉಳ್ಳವರಾಗಿ ಮಾರ್ಪಡುವಾಗ ನಮ್ಮ ಪ್ರಾರ್ಥನೆಯನ್ನು ಎಂದಿಗೂ ದೇವರು ಕೇಳುವುದಿಲ್ಲ. ಅದರಲ್ಲಿ ಒಂದು ಬದಲಾವಣೆಯನ್ನು ಈ ದಿನ ನಾವು ಮಾಡಿಕೊಳ್ಳೋಣ. ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ಇರುವಂಥ ಅಡ್ಡಿಯ ಬಗ್ಗೆ, ಅಂದರೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಕ್ಕದೇ ಇರುವುದಕ್ಕೆ ಕಾರಣದ ಬಗ್ಗೆ ನಾವು ಮುಂದೆ ದೇವರ ವಾಕ್ಯದ ಮೂಲಕವಾಗಿ ತಿಳಿದುಕೊಳ್ಳೋಣ. ಯಾಕೋಬನ ಪತ್ರಿಕೆ ಅದರ 1ನೇ ಅಧ್ಯಾಯ 6-7ನೇ ವಚನವನ್ನು ನಾವು ಓದಿಕೊಳ್ಳೋಣ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟು ಸಮುದ್ರದ ತೆರೆಯಂತೆ ಅಲೆದಾಡುತ್ತಿರುವನು. ಹಾಗಾದರೆ ಎರಡನೇದಾಗಿ ನಮ್ಮ ಪ್ರಾರ್ಥನೆಗೆ ಸದುತ್ತರ ಸಿಕ್ಕದ ಹಾಗೆ ಅಡ್ಡಿಪಡಿಸುವಂಥ ವಿಷಯವೇ ನಮ್ಮ ಸಂದೇಹ. ನಾವು ಸಂದೇಹ ಪಡದೆ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ ದೇವರು ಖಂಡಿತವಾಗಲೂ ನಾವು ಪ್ರಾರ್ಥಿಸಿದ ವಿಷಯದಲ್ಲಿ ಸದುತ್ತರವನ್ನು ಕೊಡ್ತೇನೆ. ನಮ್ಮ ಮನಸ್ಸಿನಲ್ಲಿ ದೇವರು ಕೊಡ್ತಾರೋ ಇಲ್ವೋ, ದೇವರಿಂದ ಸಾಧ್ಯನೋ ಇಲ್ವೋ, ದೇವರಿಂದ ಆಗ್ತದೋ ಇಲ್ವೋ ಎಂಬುದಾಗಿರುವಂಥ ಸಂದೇಹಗಳು ನಮ್ಮನ್ನು ಸಂಶಯಕ್ಕೆ ನಡೆಸ್ತದೆ. ಈ ಸಂಶಯ ನಮ್ಮಲ್ಲಿ ಬರುವಾಗ ಅನೇಕ ವಿಷಯಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಆಗಲ್ಲ. ಕಾರಣ ಏನೆಂಬುದಾಗಿ ಹೇಳೋದಾದರೆ ನಮ್ಮಲ್ಲಿ ಹುಟ್ಟು ಬರುವಂಥ ಸಂಶಯಗಳು ನಮ್ಮನ್ನು ಅನೇಕ ಬಾರಿ ಮುಳುಗಿಸಿ ಬಿಡ್ತದೆ. ದೇವರಿಂದ ಸದುತ್ತರವನ್ನು ಹೊಂದಿಕೊಳ್ಳದ ಹಾಗೆ ನಮ್ಮನ್ನು ನಡೆಸಿ ಬಿಡ್ತದೆ. ಏನು ಈ ಸಂದೇಹ ಎಂಬುದಾಗಿ ನೋಡೋದಾದರೆ, ಯೇಸು ಸ್ವಾಮಿ ಒಂದು ಬಾರಿ ಸಮುದ್ರದ ಮೇಲೆ ನಡೆದು ಬರುವಾಗ ಪೇತ್ರನು ಕೂಡ ಕೇಳಿಕೊಂಡ, ದೇವರೇ, ನಾನು ನಿನ್ನ ಹಾಗೆ ಸಮುದ್ರದ ಮೇಲೆ ನಡೆದು ಬರಬೇಕು, ನೀನೇ ಆಗಿರುವುದಾದರೆ ನಾನು ಕೂಡ ಸಮುದ್ರದ ಮೇಲೆ ನಡೆದು ಬರಲಿಕ್ಕೆ ನೀನು ಅಪ್ಪಣೆ ಕೊಡು ಎಂಬುದಾಗಿ ಯೇಸು ಸ್ವಾಮಿ ಅಪ್ಪಣೆ ಕೊಟ್ಟರು. ಆದರೆ ನಡೆದು ಬರುವಾಗ ಕೆಲವೊಂದು ವೇಳೆ ಅವನಿಗೆ ಸಂದೇಹ ಹೃದಯದಲ್ಲಿ ಬಂತು. ನಿಜವಾಗ್ಲೂ ನಾನು ನಡೆದು ಹೋಗ್ತಾ ಇದ್ದಾನೆ ಎಂಬುದಾಗಿ ಆ ಸಂದೇಹ ಹೃದಯದಲ್ಲಿ ಬಂದಾಗಲೇ ಅವನು ಬೇಡಿಕೊಂಡದ್ದನ್ನು ಹೊಂದಿಕೊಳ್ಳದ ಹಾಗೆ ಏನು ಮಾಡಿದ? ಮುಳುಗುವ ಅವಸ್ಥೆಗೆ ಹೋದ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಸಿಕ್ಕದೆ ಅಡ್ಡಿಪಡಿಸಿರುವಂಥ, ಸದುತ್ತರ ಹೊಂದಿಕೊಳ್ಳಲಿಕ್ಕೆ ಆಗದೆ ಅಡ್ಡಿಪಡಿಸುವಂಥ ವಿಷಯ ಏನಾಗಿದೆ? ನಮ್ಮ ಹೃದಯದಲ್ಲಿರುವ ಸಂದೇಹ. ನಾವು ಪ್ರಾರ್ಥನೆ ಮಾಡುವಾಗ ಯಾವ ಸಂದೇಹವನ್ನು ನಾವು ದೇವರ ವಿಷಯದಲ್ಲಿ ಪಡಬಾರದು. ಅದಕ್ಕೆ ಯೇಸು ಸ್ವಾಮಿ ಸಾನಿಕನಾದ ಯೋಹಾನನ ವಿಷಯದಲ್ಲಿ ಹೀಗೆ ಹೇಳಿದರು, ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನೆಂಬುದಾಗಿ. ನಾವು ಪ್ರಾರ್ಥನೆ ಮಾಡುವಾಗ ದೇವರು ಆ ಮಾಡಿದ ವಿಷಯದ ಮೇಲೆ ಬಿಡುಗಡೆ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಫಿಲ್ಲಾಗಿ ದೇವರಲ್ಲಿ ನಂಬಬೇಕು. ಪೂರ್ಣವಾಗಿ ದೇವರನ್ನು ನಂಬುವಾಗ ಮಾತ್ರವೇ ಖಂಡಿತವಾಗ್ಲೂ ಒಂದು ಬದಲಾವಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ, ಅದರಲ್ಲಿ ಒಂದು ಬದಲಾವಣೆ ಕಾಣಲಿಕ್ಕೆ ಸಾಧ್ಯ. ನಂಬದೆ ನಾವು ಸಂದೇಹಪಟ್ಟು ಸಂಶಯಪಟ್ಟು ಪ್ರಾರ್ಥನೆ ಮಾಡುವಾಗ ಅದು ನಮಗೆ ಉತ್ತರ ಸಿಕ್ಕದೇ ಇರುವಂಥ ಒಂದು ಪ್ರಾರ್ಥನೆಯಾಗಿ ಮಾರ್ಪಡ್ತದೆ. ನಾವು ಅದರಲ್ಲಿ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಆಗಲ್ಲ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ ವಿಷಯವನ್ನು ನಾವು ಕಂಡುಕೊಂಡಿದ್ದೇವೆ. ಒಂದು, ನಮ್ಮ ಅವಿಧೇಯತೆ. ಅದರಲ್ಲಿ ನಾವು ದೇವರ ಮುಂದೆ ಕ್ರಮಪಡಿಸಿಕೊಳ್ಳೋಣ. ಏನು ಅವಿಧೇಯತೆ? ಅನೇಕರನ್ನು ಕ್ಷಮಿಸದೇ ಇರುವಂಥದ್ದು, ಆ ದೇವರ ಮಾತಿಗೆ ವಿಧೇಯರಾಗದೇ ಇರುವಂಥದ್ದು, ಸಭೆಗೆ ಕ್ರಮವಾಗಿ ಹೋಗದೇ ಇರುವಂಥದ್ದು, ದೇವರ ವಾಕ್ಯವನ್ನು ಓದಿ ಕೂಡ ನಿಮ್ಮ ಇಷ್ಟದ ಪ್ರಕಾರ ಜೀವಿಸುವಂಥದ್ದು, ದೇವರ ಮಾತುಗಳನ್ನು ಕೇಳಿ ಕೂಡ ನಿಮ್ಮ ಆಲೋಚನೆ ಪ್ರಕಾರ ನಡೆದುಕೊಳ್ಳುವಂಥದ್ದು, ಇದೆಲ್ಲ ಅವಿಧೇಯತೆ. ದೇವರು ಏನು ಹೇಳುತ್ತಾರೋ ಅದೇ ಮಾರ್ಗದಲ್ಲಿ ಸಂಚಾರ ಮಾಡಿ ನಾವು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಲೂ ನಮ್ಮ ಪ್ರಾರ್ಥನೆಗೆ ಯಾವ ಅಡೆತಡೆಗಳು ಇರುವುದಿಲ್ಲ. ನಾವು ಅವಿಧೇಯರಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಅದರಿಂದ ಯಾರಾದರೂ ವಿಷಯದಲ್ಲಿ ಕ್ಷಮಾಪಣೆಯನ್ನು ನಾವು ಯಾಚಿಸಬೇಕಾದ್ರೆ, ಯಾರನ್ನಾದರೂ ನಾವು ಕ್ಷಮಿಸಬೇಕಾದ್ರೆ ದೇವರ ಹತ್ರ ಕ್ರಮಪಡಿಸಿಕೊಳ್ಳೋಣ. ಅನೇಕರನ್ನು ನಾವು ಕ್ಷಮಿಸಿ ಬಿಡೋಣ. ನಮಗೆ
ತಪ್ಪು ಮಾಡಿದ ಪ್ರತಿಯೊಬ್ಬರನ್ನು ಕೂಡ ಕ್ಷಮಿಸೋಣ. ನಾವು ಈಗಲೂ ಮಾತಾಡಿಸದೇ ಇರುವವರನ್ನು ಮಾತಾಡಿಸಲಿಕ್ಕೆ ಪ್ರಾರಂಭ ಮಾಡೋಣ. ಅವರಿಂದ ನಿಮಗೆ ಅನೇಕ ನೋವುಗಳು ಉಂಟಾಗಿರಬಹುದು, ವೇದನೆಗಳು ಬಂದಿರಬಹುದು, ದುಃಖಗಳು ಉಂಟಾಗಿರ್ಬೋದು. ಅನೇಕ ಬಾರಿ ಅವರು ನಿಮ್ಮನ್ನು ಚುಚ್ಚಿ ಮಾತಾಡಿರ್ಬೋದು. ಆದರೆ ಯೇಸು ಸ್ವಾಮಿ ಹೇಳಿದ ತತ್ವ ಏನು ಗೊತ್ತಾ? ಶಿಲುಬೆಯಲ್ಲಿ ನ್ಯಾತಾಡುವಾಗಲೂ ಹೇಳಿದ್ದಾರೆ, ತಂದೆಯೇ ಇವರನ್ನು ಕ್ಷಮಿಸು ಎಂಬುದಾಗಿ. ಆತನೇ ಆ ವೇದನೆ ನೋವುಗಳ ಮಧ್ಯದಲ್ಲಿ ಆ ಸ್ತೋತ್ರ, ಆ ರಕ್ತ ಸುರಿತದ ಮಧ್ಯದಲ್ಲಿ ಯೇಸು ಸ್ವಾಮಿಯ ವೇದನೆ ಎಷ್ಟು ಇತ್ತು ಎಂಬುದಾಗಿ ವಿವರಿಸಲಿಕ್ಕೂ ಆಗಲ್ಲ. ಅಷ್ಟು ವೇದನೆಯ ಮಧ್ಯದಲ್ಲಿ ಆತನನ್ನು ಹಿಂಸಿಸಿದವರನ್ನು ಕ್ಷಮಿಸಲಿಕ್ಕೆ ಆತನು ಮುಂದೆ ಬಂದಿರುವುದಾದರೆ ಆತನ ಮಕ್ಕಳಾದ ನಾವು ಕೂಡ ಅವಿಧೇಯರಾಗದೆ ಆತನ ವಾಕ್ಯಗಳನ್ನು ಅನುಸರಿಸಿ ನಾವೇನು ಮಾಡೋಣ? ಎಲ್ಲರನ್ನ ಕ್ಷಮಿಸೋಣ. ಎರಡನೇದಾಗಿ, ಯಾವ ವಿಷಯದಲ್ಲೂ ನಾವು ಸಂದೇಹ ಪಡದೆ ನಂಬಿಕೆ ಇಟ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಾಗ ಖಂಡಿತ ನಮ್ಮ ಯಾವ ಪ್ರಾರ್ಥನೆಗಳಿಗೂ ಅಡ್ಡಿ ಇರುವುದಿಲ್ಲ. ಎಲ್ಲ ಅಡ್ಡಿಗಳನ್ನು ಜಯಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ವಿಷಯಗಳು ನಮ್ಮ ಪ್ರಾರ್ಥನೆಗೆ ಅಡ್ಡಿಯಾಗಿ ನಿಂತಿದೆ. ಒಂದು ಅವಿಧೇಯತೆ, ಎರಡು ಸಂದೇಹ. ಈ ಎರಡು ವಿಷಯಗಳ ಮೇಲೆ ಜಯವನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಸಂದೇಶ ನಿಮಗೆ ಇಷ್ಟವಾಗಿರುವುದಾದರೆ ಇನ್ನೂ ಅನೇಕರಿಗೆ ಇದನ್ನು ಕಳಿಸಿಕೊಡಿ. ಅನೇಕರು ಕೇಳಿ ಆಶೀರ್ವಾದವನ್ನು ಹೊಂದಿಕೊಳ್ಳಲಿ. ತಮಗೆ ಪ್ರಾರ್ಥನೆಗೆ ಅಡ್ಡಿಯಾಗಿರುವಂಥ, ಪ್ರಾರ್ಥನೆಯಲ್ಲಿ ಸದುತ್ತರ ಸಿಕ್ಕಲಿಕ್ಕೆ ಅಡ್ಡಿಯಾಗಿರುವಂಥ ವಿಷಯದ ಮೇಲೆ ಅವರು ಕೂಡ ಬಿಡುಗಡೆಯನ್ನು ಹೊಂದಿಕೊಳ್ಳಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಇದುವರೆಗಳ ಕಾಲ ದೇವರ ವಾಕ್ಯನ ಧ್ಯಾನಿಸಲಿಕ್ಕೆ ನೀನು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಮುಂಜಾನೆ ವೇಳೆಯಲ್ಲಿ ಯಾರೆಲ್ಲ ಈ ವಾಕ್ಯಗಳನ್ನು ಕೇಳಿದಾರೋ ಅವರೆಲ್ಲ ನಿನ್ನಲ್ಲಿ ಬಲವನ್ನು ಹೊಂದಿಕೊಳ್ಳಿಕ್ಕೂ, ನಂತರ ವಾಕ್ಯದಲ್ಲಿ ದೇವರೇ ತಮ್ಮನ್ನು ತಾವು ಕ್ರಮಪಡಿಸಿಕೊಳ್ಳಿಕ್ಕೆ ಸಹಾಯ ಮಾಡು. ತಮ್ಮ ಪ್ರಾರ್ಥನೆ ಸದುತ್ತರ ಸಿಕ್ಕದ ಹಾಗೆ ಅಡ್ಡಿಪಡಿಸುವ ವಿಷಯದ ಬಗ್ಗೆ ಮಾತಾಡಿದ್ದೇನೆ. ಅವರ ಅವಿಧೇಯತೆ ಕ್ರಿಯೆಗಳಲ್ಲಿ ಕ್ರಮಪಡಿಸಿಕೊಳ್ಳಲಿ. ಅವರ ಪ್ರಾರ್ಥನೆಗೆ ಯಾವೆಲ್ಲ ತಡೆಗಳಿದೆಯೋ ಅವೆಲ್ಲದರ ಮೇಲೆ ಜಯವನ್ನು ಹೊಂದಿಕೊಳ್ಳಲಿ. ಸ್ವಾಮಿ, ನಾವು ಪ್ರಾರ್ಥನೆ ಮಾಡ್ತೇವೆ, ನೀನೇ ಒಂದು ಬದಲಾವಣೆಯನ್ನು ಕೊಡು ದೇವರೇ. ಆ ಬದಲಾವಣೆಯಲ್ಲಿ ನೀನೇ ನಡೆಸು ಸ್ವಾಮಿ. ಒಂದು ಸಂದೇಶ ಇವರೆಲ್ಲರಿಗೂ ಆಶೀರ್ವಾದವಾಗಿ ಮಾರ್ಪಡಲಿ. ಯಾವ ತಡೆಗಳು ಪ್ರಾರ್ಥನೆಗಿಲ್ಲದೆ ಇನ್ನು ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ವೀರರಾಗಿ ಇವರನ್ನ ಮಾರ್ಪಡಿಸು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.